ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಲ್ರಪ್ಪ ಇಲ್ಲ, ಈ ಕಾಂಗ್ರೆಸ್ ಸರ್ಕಾರನ ಪ್ರಶ್ನಿಸುವಂಗಿಲ್ಲ, ಪ್ರತಿಭಟನೆ ಅಂತೂ ಮಾಡುವಂಗೇ ಇಲ್ಲ. ಜನಸಾಮಾನ್ಯರ ಮಾತು ಬಿಡ್ರಿ, ಒಬ್ಬ ಸಂಸದನಾದವ್ರನ್ನ ಸಂಸತ್ ಅಧಿವೇಶನ ನಡೆಯುವಂತ ಟೈಮ್ನಾಗ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ಹೋಗ್ತಾರ ಅಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಅದು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕ ಹಿಂಗಂದ್ರೆ ಏನು? ಹಂಗ ನೋಡಿದ್ರ ಇವತ್ತು ಸೋಮವಾರದಿಂದ ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಾಗಬೇಕಾಗಿತ್ತು. ಆದ್ರೆ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಹಂಗು ಹಿಂಗು ಮಾಡಿ ಕೇಂದ್ರ ಮಂತ್ರಿಗಳ ಜೊತೆ ಡಿಸ್ಕಸ್ ಮಾಡಿ ಇವತ್ತು ರೇಟ್ ಹೆಚ್ಚಾಗುವುದನ್ನ ತಡೆದಿದ್ರು. ಆದ್ರ ನೋಡ್ರಿ, ಈಗ ದರ ಏರಿಕೆ ಬಗ್ಗೆ ಆಗಿರಬಹುದು, ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ ಅವರು ಹೇಳಲಿಕ್ಕೆ ಹೋಗ್ಯಾರ, ಒಂದು ಖಾಲಿ ಟ್ರಂಕ್ ಹಿಡ್ಕೊಂಡು ಹೋಗ್ಯಾರ. ಖರೇದ ಹೇಳ್ರಿ, ಈಗ ಬಜೆಟ್ನ್ಯಾಗ ಅನುದಾನ ಕೊಡುದಿಲ್ಲಂತ ಮೆಟ್ರೋ ಸಲುವಾಗಿ. ಏನೇನ್ ನಷ್ಟ ಆದ್ರೂ ಮಂದಿ ಕಿಸೆಗೆ ಕತ್ರಿ ಹಾಕೋರಂತ ಇವ್ರು, ದರ ಏರಿಕೆ ಮಾಡೋರಂತ. ಹಿಂಗಾದ್ರೆ ಮತ್ತೆ ಖಾಲಿ ಟ್ರಂಕ್ ಅಲ್ಲಾರ್ದೆ ಇನ್ನೇನ್ ಹಿಡ್ಕೊಂಡು ಹೋಗ್ಬೇಕು ಅವ್ರು? ಅದಕ್ಕ ಹಿಂಗ ಖಾಲಿ ಟ್ರಂಕ್ ಹಿಡ್ಕೊಂಡು ಹೋದಂತ ತೇಜಸ್ವಿ ಸೂರ್ಯ ಅವರನ್ನ ರಾಜ್ಯ ಸರ್ಕಾರ ಪೊಲೀಸರನ್ನ ಕಳಿಸಿ ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ದವ್ರನ್ನ ವಶಕ್ಕೆ ತೆಗೆದುಕೊಳ್ತಾರಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಟ್ರಂಕ್ ತಗೊಂಡ್ ಅದ್ರ ಮ್ಯಾಲ ಪೋಸ್ಟರ್ ಇದ್ದದನ್ನ ತೆಗೆದು ಸಿಟ್ಟಿಗೆ ಬಂದ್ ಅವ್ರು ಹೇಳಲಿಕ್ಕತ್ತಾರ, ಅಲ್ಲ ನಾ ಏನಿಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿಲ್ಲ, ಜಸ್ಟ್ ಒಂದು ಖಾಲಿ ಟ್ರಂಕ್ ಹಿಡ್ಕೊಂಡು ಹೊಂಟೀನಿ, ಸಂಸತ್ ಅಧಿವೇಶನ ನಡೆಯುವಂತ ಟೈಮ್ನಾಗ ನನಗೆ ಹಿಂಗೆಲ್ಲ ನೀವು ವಶಕ್ಕೆ ತಗೊಳಂಗಿಲ್ಲ, ಕಾನೂನನ್ನ ಸ್ವಲ್ಪ ತಿಳ್ಕೊಂಡು ಮುಂದುವರಿಯಿರಿ ಅಂತ ಹೇಳಿಕತ್ತಾರ ತೇಜಸ್ವಿ ಸೂರ್ಯ ಅವರು. ಆದ್ರೂ ಪೊಲೀಸರು ಅವ್ರನ್ನ ಹಿಂಗ ಜೀಪ್ನ ಹಾಕೊಂಡು ಕರ್ಕೊಂಡು ಹೋಗ್ತಾರಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಇದಕ್ಕೆ ದೂರದ ವೆಸ್ಟ್ ಬೆಂಗಾಲ್ ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗ್ ನುಗ್ಗಿ ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋ ನಾನು. ಇನ್ ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಪಾರ್ಲಿಮೆಂಟ್ ಸೆಷನ್ ಇರುವಂತಹ ಟೈಮ್ ನಲ್ಲಿ ಯಾವುದೇ ಎಂಪಿಗಳು ಮಾಡೋಂಗಿಲ್ಲ, ಅದು ಪ್ರಿವಿಲೇಜ್ ಆಗುತ್ತೆ. ದಯವಿಟ್ಟು ತಾವು ತಮ್ಮ ಅಧಿಕಾರಿಗಳು ಯಾರು ನಿಮ್ಮ ಉನ್ನತ ಅಧಿಕಾರಿಗಳನ್ನು ನೀವು ದಯವಿಟ್ಟು ತೊಂದರೆಗೀಡಾಗಕ್ಕೆ ಹೋಗಬೇಡಿ. ಸ್ಪೀಕರ್ ತಿಳಿಸಬೇಕಾಗುತ್ತೆ, ನೀವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರೆ ಡಿಟೆಸ್ಟ್ ಮಾಡಿದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ಸರ್, ನಾವು ಪ್ರೊಟೆಸ್ಟ್ ಮಾಡಿಲ್ಲ, ನಮ್ ಫ್ಲೈಟ್ ಮಿಸ್ ಆಗಿ ನೀವ್ ಹೆಂಗೂ ಬಿಡಲ್ಲ ಅಂದ್ರೆ ಬಿಡಿ ಸರ್. ಎಲ್ಲಿದೆ ಸ್ಟಿಕ್ಕರ್? ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಆದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಸ್ಬೇಕು? ಇದು ನಾವ್ ಹೆಂಗೂ ಹೋರಾಟ ಅಲ್ಲ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ನೀವು. ಬನ್ನಿ ಸರ್. ಆಯ್ತು ಬಿಡ್ರಿ, ಮೆಟ್ರೋ ಟಿಕೆಟ್ ಹೆಚ್ಚರೆ ಮಾಡ್ಕೊಳ್ಳಿ, ಏನರೆ ಮಾಡ್ಕೊಳ್ಳಿ, ಅದನ್ನ ಬಿಟ್ಟು ರೋಡಿಗೆ ಇಳಿಯಂದ್ರೆ ಅಲ್ಲೇನೆ ನೆಮ್ಮದಿ ಐತ್ಯಾ? ಇಲ್ಲ, ರೋಡ್ನ್ಯಾಗ ಬರೇ ತೆಗ್ಗುಗಳು. ಇದು ಕೈ ಸರ್ಕಾರ ಕೊಟ್ಟಂತಹ ಗುಂಡಿ ಭಾಗ್ಯ, ಕನ್ನಡಿಗರ ಪಾಲಿಗೆ ದೌರ್ಭಾಗ್ಯ. ಎಲ್ಲಿ ಅಂದ್ರೆ ಎಲ್ಲಿ, ಎಲ್ಲಾ ಕಡೆ ಅದೇ. ಮೆಜೆಸ್ಟಿಕ್ ಆಗಿರ್ಬೋದು, ಚಂದಾಪುರ ಆಗಿರ್ಬೋದು, ಇಷ್ಟು ಮಂದಿ ಎಲ್ಲ ಓಡಾಡೋ ಜಾಗದಾಗ ಬರೇ ಗುಂಡಿಗಳೇ ಸಿಗ್ತಾವ್ ನಿಮಗ. ರೋಡಿಗೆ ಇಳಿದ್ರು ಜೀವಕ್ಕೆ ಏನ್ ಗ್ಯಾರಂಟಿ ಇಲ್ಲ, ಹೊಳೆ ಮನಿಗ್ ಬರ್ತಾರ, ಎಲ್ಲಿ ತೆಗನ್ಯಾಗ ಬೀಳ್ತಾರನ್ನೋ ಅಂತ ಅಂಜಿಕೆ ಒಳಗೆ ಗಾಡಿ ನಡೆಸ್ಬೇಕು. ಬೇಡ ಮೆಟ್ರೋನು ಬೇಡ, ರೋಡಿಗೆ ಇಳಿಯುವುದು ಬೇಡ. ಇನ್ನೇನ್ ಬ್ಯಾಸ್ಗಿ ಚಾಲು ಆಯ್ತು, ಮನ್ಯಾಗ ಆರಾಮಾಗಿ ಕುಂತ ಎಸಿನೋ ಫ್ಯಾನೋ ಹಚ್ಕೊಂಡು ತಣ್ಣ ಕುಂದ್ರೋಡು ಅಂತ ಕೇಳಿದ್ರ ಅಲ್ಲೂ ಕರೆಂಟ್ ಶಾಕ್ ಹೊಡಿಲಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡ್ ಬಿಟ್ಟಾರ. ಮತ್ತೇನ್ ಹೇಳ್ಬೇಕು ಹೇಳ್ರಿ? ನಾ ಹೇಳಿದ್ದೆ ಮೊದ್ಲೇ ನಿಮಗ, ಇದು ದರ ಏರಿಕೆ ಸೀಸನ್ ಒಂಥರ ಎಲ್ಲದರದ್ದು ರೇಟ್ ಹೆಚ್ಚಾಗ್ತಾವ. ವಿದ್ಯುತ್ ಸರಬರಾಜ್ ಕಂಪನಿಗಳೆಲ್ಲಾ ಲಾಸ್ನಾಗ ಅದಾರಂತ, ಆರ್ಥಿಕ ಸಂಕಷ್ಟದಾಗದಾರಂತ. ಆ ನಷ್ಟ ಸರಿದೂಗಿಸ್ಬೇಕಂದ್ರ ಮತ್ತ ವಿದ್ಯುತ್ ದರ ಏರಿಕೆ ಮಾಡ್ಬೇಕಂತ. ಹಿಂಗಾಗಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸ್ಯಾರ. ಏಪ್ರಿಲ್ 1ನೇ ತಾರೀಕಿನಿಂದ ಮತ್ತ ವಿದ್ಯುತ್ ದರ ಹೆಚ್ಚಾಗುವಂತ ಎಲ್ಲಾ ಸಾಧ್ಯತೆಗಳು ದಟ್ಟಾಗ್ಯಾವ ನೋಡ್ರಪ್ಪ. ಹಿಂಗಾಗಿ ಗ್ರಾಹಕರ ಕಿಸೆ ಕತ್ರಿ ಬೀಳುದಂತೂ ಪಕ್ಕ. ಒಟ್ಟು ಎಲ್ಲ ರೇಟ್ ಹೆಚ್ಚಿಸ್ಕೋತಿರುವಂತಹ ಕರ್ನಾಟಕ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೀಗ ಪ್ರೈಸ್ ಹೈಕ್ ಬಾದ್ಶಾ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಾಗ ಅದಾರ. ಏನ್ರಿ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಬರೇ ರೇಟ್ ಹೆಚ್ಚಾಗಿರೋ ಸುದ್ದಿಗಳನ್ನ ಕೇಳಿ ನಿಮ್ಮ BP ಹೆಚ್ಚಾಗ್ಲಿಕ್ಕತ್ತದ? ಟೆನ್ಷನ್ ಮಾಡ್ಕೋಬೇಡ್ರಿ, ಒಂದಿಷ್ಟು ಚಲೋ ಸುದ್ದಿಗಳನ್ನು ನೋಡ್ಬಿಡೋಣ. ಮಲೇಷ್ಯಾದಾಗ ಮೋದಿ ಹವಾ ಹೆಂಗಿತ್ತು ಅನ್ನೋದು ಕಣ್ ತುಂಬಿಕೊಳ್ಬೇಕು, ನೋಡ್ಬೇಕು. ಈ ವರ್ಷದ ಮೊದಲ ವಿದೇಶ ಭೇಟಿ ಅಂತ ಹೇಳಿ ಮಲೇಷ್ಯಾಗ ಪ್ರಧಾನಿ ಮೋದಿ ಹೋಗಿದ್ರು. ಅಲ್ಲಿನ ಪ್ರಧಾನಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ಎಷ್ಟು ಚಂದ ಮಾತಾಡಿದ್ರಿ ಮೋದಿ ಬಗ್ಗೆ, ಭಾರಿ ಹೆಗ್ಲೆ. ಇದು ನಿಜಕ್ಕೂ ಗೌರವ. ಭಾರತದ ಒಬ್ಬ ಉತ್ತಮ ಸ್ನೇಹಿತ ಅಂದ್ರೆ ಗ್ರೇಟ್ ಫ್ರೆಂಡ್ ಮಲೇಷ್ಯಾದಾಗ ನಮ್ಮ ಜೊತೆ ಸೇರಿದ್ದಕ್ಕೆ ನಾ ಬಹಳ ಕೃತಜ್ಞನಾಗಿನಿ, ಉತ್ಸುಕನಾಗಿನಿ ಅಂತ ಅಲ್ಲಿನ ಪ್ರಧಾನಿ ಹೇಳಿದ್ದನ್ನ ಕೇಳಿ ಹಿಗ್ಗಾಗ್ತದ. This is a real honor, and as I told you in the car, that I am personally very excited, very thankful, very appreciative that I have a great friend from India joining us in Malaysia. ನೋಡ್ರಿ, ಮಲೇಷ್ಯಾದಾಗ ಅಲ್ಲಿನ ಪ್ರಧಾನಿ ಇಷ್ಟು ಖುಷಿಯಿಂದ ಮಾತಾಡ್ತಾರ. ಅಷ್ಟೇ ಅಲ್ರಿ, ಮಂದಿನೂ ಅಲ್ಲಿ ಏನು ಮೋದಿಜಿ ಘೋಷಣೆ ಕೂಗುದೇನು, ಮೋದಿಜಿ ದ ಗ್ರೇಟ್ ವಿಶ್ವಗುರು ಅಂತ ಹೇಳಿ ಬೋರ್ಡ್ ಹಿಡ್ಕೊಂಡು ಎಷ್ಟು ಪ್ರೀತಿ ನೋಡ್ರಿ ಮೋದಿಜಿ ಮೇಲೆ.
respected prime ministers. ಮಲೇಷ್ಯಾ ಅಷ್ಟೇ ಅಲ್ಲ, ಯಾವುದೇ ದೇಶಕ್ಕೆ ಹೋದ್ರು ಮೋದಿಜಿ ಮೇಲೆ ಅಷ್ಟೇ ಪ್ರೀತಿ ಅಭಿಮಾನ ತೋರಿಸ್ತಾರ. ಆದ್ರೆ ಇಲ್ಲಿರೋರ್ಗೆ ಕೆಲವರಿಗೆ ಅದು ಅರ್ಥ ಆಗೋದಿಲ್ಲ, ಬಿಡ್ರಿ ಅವ್ರ ಹಣೆ ಬರ. ಆದ್ರೆ ಈಗ ಈ ವಿದ್ಯಾರ್ಥಿಗಳ ಜೊತೆ ಪರೀಕ್ಷಾ ಪೇ ಚರ್ಚಾ ನಡೆದಾವ್ ನೋಡ್ರಿ, ನೀವು ನೋಡಿರ್ತೀರಿ. ಆದ್ರೆ ಟೈಮ್ ಸಿಕ್ಕಾಗ ಕೇಳ್ಬೇಕು ನೀವು, ಯಾಕಂದ್ರೆ ವಿದ್ಯಾರ್ಥಿಗಳು ಅಷ್ಟೇ ಒಂದು ಗಂಭೀರತೆಯಿಂದ ಮ್ಯಾಚುರಿಟಿಯಿಂದ ಪ್ರಶ್ನೆಗಳನ್ನು ಕೇಳ್ಯಾರ. ಈ ಪ್ರಶ್ನೋತ್ತರಗಳನ್ನು ನೋಡಿದಾಗ ಬಹಳ ಹಿಗ್ಗಾಯ್ತು. ಯಾಕಂದ್ರ ಒಂದು ಕಡೆ ಈ ಕಲೆ ಮತ್ತ ಇನ್ನೊಂದು ಆಸಕ್ತಿ ಹವ್ಯಾಸಗಳು, ಈ ಆರ್ಟ್ ಮತ್ತು ಪ್ಯಾಷನ್ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂಥದ್ದಾಗಿರ್ಬಹುದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗ್ ಅದರ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಿರಬಹುದು, ಅಥವಾ ಮನ್ಯಾಗ ಮಕ್ಕಳ ಜೊತೆ ಇನ್ನೂ ಬೇರೆ ವಿದ್ಯಾರ್ಥಿಗಳ ಜೊತೆ ಕಂಪೇರ್ ಮಾಡಿ ಮಾತಾಡ್ತಾರ ಪೇರೆಂಟ್ಸ್ ಆಗಿರಬಹುದು. ಇದೆಲ್ಲದರ ಬಗ್ಗೆ ಮೋದಿಜಿ ಕೊಟ್ಟಂತ ಉತ್ತರಗಳದೈತಲ್ಲ, ವಾಹ್, ಅವರ ಜ್ಞಾನ, ಅವರ ತಾಳ್ಮೆ, ಅವರ ಬುದ್ಧಿಶಕ್ತಿ, ವಿದ್ಯಾರ್ಥಿಗಳ ಜೊತೆಗೆ ಅವರಿಷ್ಟು ಪ್ರೀತಿಯಿಂದ ಬೆರೆಯೋದನ್ನ ನೋಡಿದ್ರ ಮೋದಿ ಮತ್ತ ನಮ್ಮ ಮನಸ್ಸು ಗೆಲ್ತಾರ ನೋಡ್ರಿ. ಬಹಳ ಖುಷಿ. ನೀವು ಟೈಮ್ ಸಿಕ್ಕಾಗ ಈ ಪರೀಕ್ಷಾ ಪೇ ಚರ್ಚಾ ಅನ್ನುವಂಥದ್ದು ನೋಡ್ಬೇಕು. ಅದ್ರಾಗ ಮತ್ತೊಂದು ಬಹಳ ನನಗೆ ಆಕರ್ಷಿಸಿದ್ದು ಅಂದ್ರ ಈ ವಯಸ್ಸಿನಾಗೂ ಮೋದಿ ಅವರ ನೆನಪಿನ ಶಕ್ತಿ ನೋಡ್ಬಿಡ್ರಿ ಒಂದ್ಸಲ. मांडवी से। मानवी, अच्छा, क्या नाम? जय। जय और रवि है। इतने बड़े हो गए आप लोग। पहचानते इनको? बताया कैसा मेरा परिचय आपसे? इनकी हिम्मत आएगी नहीं आई सबका? हाँ, ये मुझे पहले भी एक बार मिलने आए थे दोनों। ನೋಡಿದ್ರ ಮೋದಿಜಿ ನೆನಪಿನ ಶಕ್ತಿ. 2022 ಚುನಾವಣಾ ಪ್ರಚಾರ, ಗುಜರಾತ್ ಚುನಾವಣಾ ಪ್ರಚಾರಕ್ಕೆ ಭೇಟಿ ಆದಂತ ಆ ಟೈಮ್ನಾಗ ಅವಿ ಮತ್ತು ಜೈ ಅನ್ನುವಂಥ ಇಬ್ರು ಅಣ್ಣ ತಮ್ಮಂದ್ರನ್ನ ಮತ್ತ ನೆನಪಿಟ್ಟಾರ. ಅವ್ರ ಹೆಸರು ಕೇಳಿದಾಗ ಅದನ್ನ ಅವರೇ ಹೊಳ್ಳೆ ನೆನಪು ಮಾಡ್ತಾರಂದ್ರ ಎಷ್ಟು ನೆನಪಿನ ಶಕ್ತಿ ಅದು ನೋಡ್ರಿ. ಇಲ್ಲಿ ಒಂದಷ್ಟು ಜನ ಇದಾರ್ರಿ, ಅಂಥವ್ರ ಜೊತೆ ತಾವು ಸ್ಪರ್ಧೆಗೆ ಇಳಿತಾರ. ನಾನು ಪ್ರಧಾನಿ ಆಗ್ಬೇಕು ಅಂತ ಕನಸು ಕಾಣ್ತಾರ. ರಾಹುಲ್ ಗಾಂಧಿ ಎಷ್ಟೋ ವರ್ಷ ತಮ್ಮ ಜೊತೆ ಕೆಲಸ ಮಾಡಿದಂತ, ತಮ್ಮ ಕೈ ಕೆಳಗೆ ಕೆಲಸ ಮಾಡಿದಂಥವ್ರ ಹೆಸರೇ ನೆನಪಿರುವುದಿಲ್ಲ. ಯಾರನ್ನ ಹೆಂಗ್ ಕರಿಬೇಕು, ಲೋಕಸಭೆದಾಗ ಯಾರನ್ನ ಹೆಂಗ್ ಅಡ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅಂಥವ್ರು ಇವ್ರ ಜೊತೆ ಸ್ಪರ್ಧೆಗೆ ಇಳಿತಾರೆ. ಏನ್ ಮಾಡ್ಲಿಕ್ಕೆ ಆಗ್ತದ? ಅವ್ರಿಗೂ ಇವ್ರಿಗೂ ಇರುವಂತಹ ವ್ಯತ್ಯಾಸ ತಿಳ್ಕೊಂಡ್ರ ಸುಮ್ಮನೆ ಮನ್ಯಾಗ ಕುಂದಿರ್ತಾರ ಅನಿಸ್ತದ ನನಗ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.